ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಕೆಇಎ ಬೋರ್ಡ್ದವರು ಕರೆದಂಥ BWSSB ಎಇ ಹಾಗೂ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ಎಇ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಸುಮಾರು BWSSBಯಲ್ಲಿ 10 ಪೋಸ್ಟು, ಅಗ್ರಿಕಲ್ಚರ್ನಲ್ಲಿ 10 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಈ ಅಪ್ಲಿಕೇಶನನ್ನು ಹೇಗೆ ಆನ್ಲೈನ್ ಅಂದ್ರೆ ನಮ್ಮ ಮೊಬೈಲ್ನಾಗೆ ಕಂಪ್ಲೀಟಾಗಿ ಹಾಕೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ರೀ. ಹಾಗಾಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಬರ್ರಿ ಈ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಟು ಎಂಡ್ ತನಕ ಹೇಗೆ ಹಾಕೋದು ಅಂತೇಳಿ ಇವಾಗ ನೋಡೋಣ. ಮೊದಲಿಗೆ ನೀವು ಡಿಜಿ ಲಾಕರ್ನಾಗ ರಿಜಿಸ್ಟ್ರೇಷನ್ ಮಾಡಿದಲ್ಲಪ್ಪ ಅಂದ್ರೆ ಫಸ್ಟ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಹೊಡ್ರಿ. ಆಲ್ರೆಡಿ ನಾ ರಿಜಿಸ್ಟ್ರೇಷನ್ ಮಾಡಿದ್ದರಿಂದ ಡೈರೆಕ್ಟ್ ಕ್ಯಾಂಡಿಡೇಟ್ ಲಾಗಿನ್ ಅಂತ ಹೇಳ್ತೀನಿ ರೀ. ಈಗ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಆಧಾರ್ ಕಾರ್ಡನ್ನು ಹಾಕಿ ನಾವು ಲಾಗಿನ್ ಆಗಬೇಕಾಗುತ್ತಾ. ಇವಾಗ ಆಧಾರ್ ಕಾರ್ಡ್ ಹಾಕೋನು. ಆಧಾರ್ ಕಾರ್ಡ್ ಹಾಕಿದ ನಂತರ ಇಲ್ಲಿ ಕ್ಯಾಪ್ಚಾ ಇರ್ತಾ, ಕರೆಕ್ಟಾಗಿ ಕ್ಯಾಪ್ಚಾವನ್ನು ಹಾಕ್ರಿ. ಕ್ಯಾಪ್ಚಾ ಹಾಕಿದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರಿ. ಇವಾಗ OTP ಬರ್ತಾ, ಈ OTPಯನ್ನು ಹಾಕಿ ನಾವು ಕಂಟಿನ್ಯೂ ಅಂತ ತಗೊಳ್ಬೇಕಾಗುತ್ತಾ. ನೈನ್ 90345 ಎಸ್ OTP ಹಾಕಿದ್ವಿ. ಇವಾಗ ಕಂಟಿನ್ಯೂ ಅಂತ ತಗೋರಿ. ಈಗ ಆಲ್ರೆಡಿ ನೀವು ಡಿಜಿ ಲಾಕರ್ಗೆ ಒಂದು 6 ಡಿಜಿಟ್ದು ಪಿನ್ನನ್ನು ಸೆಟ್ ಮಾಡಿರ್ತೀರಿ. ಆ ಪಿನ್ನ ಇಲ್ಲಿ ಹಾಕಿ ನಾವು ಕಂಟಿನ್ಯೂ ಅನ್ಬೇಕಾಗತ್ತೆ ನೋಡ್ರಿ. ಅದಾದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ರಿ. ಈಗ ನಮ್ಮದು ಕೆಇಎದು ವೆಬ್ಸೈಟ್ ಓಪನ್ ಆಯ್ತು ನೋಡ್ರಿ. ಅಪ್ಲಿಕೇಶನ್ ಡ್ಯಾಶ್ಬೋರ್ಡ್ ಅಂತ ಹೇಳ್ಬೋದು ಇದನ್ನು. ಆಲ್ರೆಡಿ ನಾ ಅಪ್ಲಿಕೇಶನ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀನಿ ರೀ. ಜಸ್ಟ್ ಈ ವಿಡಿಯೋದಲ್ಲಿ ಪ್ರೊಸೆಸ್ ನಿಮ್ಗೆ ಹೇಳ್ಕೊಡಕತ್ತೀನಿ. ಪ್ರತಿಯೊಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡು ಕೂತೆ ಅಂದರೆ ಇದು ಒಂದೇ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ಆಲ್ರೆಡಿ ನಾ ಅಪ್ಲಿಕೇಶನ್ ಹಾಕಿದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸ್ಟೆಪ್ಸ್ ಹೇಗೆ ಫಾಲೋ ಮಾಡಬೇಕು ಅನ್ನೋದು ಅಷ್ಟೇ ಈ ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತೀನಿ. ಬೇಸಿಕ್ ಡೀಟೇಲ್ಸ್ನಾಗ ಆಲ್ರೆಡಿ ನಾವು ಆಧಾರ್ ಕಾರ್ಡ್ ಹಾಕಿರ್ತೀವಿ, ಅದೆಲ್ಲ ತೊಗೊಂಡಿರ್ತೈತ್ರಿ. ಇಲ್ಲಿ ಮೊಬೈಲ್ ನಂಬರ್ ನೀವು ಚೇಂಜ್ ಮಾಡ್ಕೋಬೋದು, ಯಾವ್ದು ನಿಮ್ಗೆ ಬೇಕಾಗುತ್ತೆ ಅದು ಹಾಕೋರಿ. ಹಾಗೂ ಇಲ್ಲಿ ಇಮೇಲ್ ID ಹಾಕ್ರಿ. ನೆಕ್ಸ್ಟ್ ಇದೆಲ್ಲ ಫಿಲ್ ಮಾಡಿದ ಮೇಲೆ ಸೇವ್ ಅಂತ ಅನ್ರಿ. ಸೇವ್ ಅಂತ ಅಂದಮೇಲೆ ಓಕೆ ಕೊಟ್ಟು ಪ್ರೊಸೀಡ್ ಅಂತ ತಗೋರಿ. ಈಗ ಪ್ರತಿಯೊಂದು ಸ್ಟೆಪ್ಸಿಗೂ ನೀವು ಫಾಲೋ ಮಾಡಬೇಕಾಗತ್ತಾ. ಈಗ ಸೆಕೆಂಡ್ ಸ್ಟೆಪ್ಸ್ನಲ್ಲಿ ಅಡ್ರೆಸ್ಸನ್ನು ಫಿಲ್ ಮಾಡಬೇಕಾಗತ್ತಾ. ಸ್ಟೇಟ್ ಕರ್ನಾಟಕ, ಡಿಸ್ಟ್ರಿಕ್ಟ್ ವಿಜಯಪುರ. ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಬರುತ್ತಾ ಆ ಡಿಸ್ಟ್ರಿಕ್ಸನ್ನು ಸೆಲೆಕ್ಟ್ ಮಾಡ್ಕೋರಿ. ಅಡ್ರೆಸ್ ಏನೈತಲ್ಲ, ಆಧಾರ್ ಕಾರ್ಡ್ ಹಿಂದಗಡೆ ಏನು ಕೊಟ್ಟಿರ್ತಾನಲ್ಲ ಅದೇ ಕಾಪಿ ಪೇಸ್ಟ್ ಮಾಡಿರಿ ಅಷ್ಟೇ, ಬೇರೆ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಇನ್ನು ಪಿನ್ ಕೋಡ್ ಇರ್ತಾ, ಆ ಪಿನ್ ಕೋಡ್ ನೀವು ಯಾವುದು ಸ್ಥಳದಲ್ಲಿ ಇರ್ತೀರಿ ನಿಮ್ಗೊಂದು ಪಿನ್ ಕೋಡ್ ಇರುತ್ತಾ, ಆ ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೇವ್ ಅನ್ರಿ. ಸೇವ್ ಅಂದಮೇಲೆ ಪ್ರೊಸೀಡ್ ಅನ್ರಿ. ನೆಕ್ಸ್ಟ್ ಸ್ಟೆಪ್ಸಿಗೆ ಹೋಗುತ್ತಾ. ಸ್ಟೆಪ್ಸ್ 3ಯಲ್ಲಿ ಏನೈತಿ, 10th ಕ್ವಾಲಿಫಿಕೇಷನ್, 10th ಮಾರ್ಕ್ಸ್ ಕಾರ್ಡ್ ತೊಗೋರಿ. ಆ ಮಾರ್ಕ್ಸ್ ಕಾರ್ಡ್ನಾಗ ಏನೇನು ಡೀಟೇಲ್ಸ್ ಕರೆಕ್ಟಾಗಿ ಐತಲ್ಲ ಅದೇ ಥರ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. 10th ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಫಿಲ್ ಮಾಡಿರಿ. 10th ಮಾರ್ಕ್ಸ್ ಕಾರ್ಡ್ನಾಗ ಹೇಗೆ ನಿಮ್ಮ ನೇಮ್ ಅದಲ್ಲ ಅದೇ ಥರ ಇಲ್ಲಿ ನೇಮ್ ಹಾಕಬೇಕಾಗುತ್ತೆ. ಇಲ್ಲಿ 10th ಬೋರ್ಡ್ ನಿಮ್ಮದು CBSE ಇದ್ದರೆ CBSE. ಈಗ ಫಾರ್ ಎಕ್ಸಾಂಪಲ್ ನಮ್ಮದು KSEAB ಐತಿ, ಹಾಗಾಗಿ ನಮ್ಮದು 10th ಬೋರ್ಡ್ ಅದೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ CBSE ಇದ್ದರೆ CBSE ತೊಗೋರಿ, ICSE ಇದ್ದರೆ ICSE ಸೆಲೆಕ್ಟ್ ಮಾಡ್ಕೋರಿ. ನಮ್ಮದು ಇದು ಐತಿ, ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮದು 10th ಪಾಸ್ಔಟ್ ಮಂತ್ ಇರ್ತಾರೆ, ನೀವು ಯಾವ ಮಂತಲ್ಲಿ ಪಾಸ್ ಆಗಿರಿ ಅಂತೇಳಿ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದು ನೋಡಿ ಇದು ಹಾಕಿರಿ ಅಷ್ಟೇ. ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ತಂದೆ ಹೆಸರು, ತಾಯಿ ಹೆಸರು, ಸ್ಕೂಲ್ ನೇಮ್ ಕೂಡ ಕರೆಕ್ಟಾಗಿ ಹಾಕಿರಿ. ಸ್ಟೇಟ್ ಕರ್ನಾಟಕ, ಪಾಸ್ಡ್ ಅಂತ ತಗೋರಿ. ಟೈಪ್ ಮಾರ್ಕ್ಸ್ ಅಂತ ತಗೋರಿ. 10th ಗರಿಷ್ಠ ಮಾರ್ಕ್ಸ್ ಎಷ್ಟು, 625. ಆಪ್ಟೆಂಡ್ ಎಷ್ಟು ತೊಗೊಂಡಿದ್ದೀರಿ, 382%. ನಿಮ್ಮದು ಇಯರ್ ಆಫ್ ಪಾಸಿಂಗ್, ನೀವು ಯಾವ ಇಯರಲ್ಲಿ 10th ಪಾಸ್ ಆಗಿದ್ದೀರಿ ಅನ್ನೋದು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನೀವು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಮನ್ನು ಕಲಿತಿದ್ರೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತಿದ್ರೆ ಇಂಗ್ಲೀಷ್ ಮೀಡಿಯಮ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಓಕೆ, ಸೇವ್ ಅನ್ರಿ. ನೆಕ್ಸ್ಟ್ ಪ್ರೊಸೀಜರ್ಗೆ ಪ್ರೊಸೀಡ್ ಅನ್ರಿ.
ಈಗ ಆಲ್ರೆಡಿ ನಾ ಸಬ್ಮಿಟ್ ಮಾಡೋದ್ರಿಂದ ನನಗೆ ಈ ಥರ ವಾರ್ನಿಂಗ್ ಕೊಡಕತೈತಿ. ನಿಮಗೆ ಈ ಥರ ವಾರ್ನಿಂಗ್ ಬರೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಡೈರೆಕ್ಟ್ಲಿ ತೊಗೊಂಡೋಗುತ್ತೆ. ಈಗ ಸ್ಟೆಪ್ಸ್ 4. ಸ್ಟೆಪ್ಸ್ 4ನಲ್ಲಿ ಏನೈತಿ, ರಿಸರ್ವೇಷನ್ ಐತ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮದು ಕಾಸ್ಟ್ ಇನ್ಕಮನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮದು ಯಾವ್ದು ಕ್ಯಾಟಗರಿ ಬರುತ್ತಾ ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೋರಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಕಾಸ್ಟ್ ಇನ್ಕಮ್ದು ಐ ಡಿ ನಂಬರ್ ಇರುತ್ತೆ, ಆ ಐ ಡಿ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ನೋಡ್ರಿ. ಹಾಗೂ ಇನ್ಕಮ್ ನಿಮ್ದು ಎಷ್ಟು ಅದೇ ಸೇಮ್ ಅಲ್ಲಿ ನಿಮ್ಮದು ಕಾಸ್ಟ್ ಇನ್ಕಮ್ದು ಏನು ಐ ಡಿ ನಂಬರ್ ಐತಿಲ್ಲ ಅದೇ ಇನ್ಕಮ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ. ಐ ಡಿ ನಂಬರ್ ನಿಮ್ದು ಇನ್ಕಮ್ ಏನಾರೇ 8 ಲಕ್ಷಕ್ಕಿಂತ ಕೆಳಗಡೆ ಕಡಿಮೆ ಇತ್ತಪ್ಪ ಅಂದ್ರೆ ಎಸ್ ಅಂತ ಕೊಡ್ರಿ. ಇಲ್ಲ ನಿಮ್ಮದು ಆದಾಯ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೋ ಅಂತ ಕೊಡ್ರಿ. ಇನ್ನು ನೀವೇನಾದರೂ ಹೈದರಾಬಾದ್ ಕರ್ನಾಟಕವನ್ನು ಮೀಸಲಾತಿಯನ್ನು ಒಳಗೊಂಡಿದ್ರೆ ಅದು ಎಸ್ ಅಂತ ಕೊಡಬೇಕಾಗತ್ತೆ. ಮತ್ತು ಅಲ್ಲಿದೊಂದು ಸರ್ಟಿಫಿಕೇಟ್ ಬರ್ತಾರೆ 371J ಅದು, ಆ ಸರ್ಟಿಫಿಕೇಟ್ ಐ ಡಿ ನಂಬರ್ ಕೂಡ ಇಲ್ಲಿ ಹಾಕಬೇಕಾಗತ್ತೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ ಆಗಿದ್ದೀರ. ಇನ್ನು 1ರಿಂದ 10ನೇ ತರಗತಿ ಗ್ರಾಮೀಣ ಮಧ್ಯದಲ್ಲಿ ನೀವು ಕಲಿತವ್ರು ಆಗಿದ್ದೀರ ಅಂದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ ರೀ. ಇದೆಲ್ಲ ಫಿಲ್ ಮಾಡಿದ ಮೇಲೆ ಸೇವ್ ಅನ್ರಿ, ಪ್ರೊಸೀಡ್ ಅನ್ರಿ. ಈಗ ಸ್ಟೆಪ್ಸ್ ನಂಬರ್ 5 ಕ್ವಾಲಿಫಿಕೇಶನ್ ಬರುತ್ತೆ, ಅಂದರೆ ನಿಮ್ಮ ಎಜುಕೇಷನ್ ಏನಂತ ಹೇಳಿ. ಇಲ್ಲಿ ಕ್ವಾಲಿಫೈಯಿಂಗ್ ಇದು ಐತಿ. ಈಗ ಫಾರ್ ಎಕ್ಸಾಂಪಲ್ ಪಿ ಯು ಸಿದು ನಿಮ್ಮದು ಮಾರ್ಕ್ಸ್ ಏನೈತೈತಿ ಅದೆಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ಅಂದ್ರೆ ಪಿ ಯು ಸಿದು ಇದು ಪೂರಾ ಫಿಲ್ ಮಾಡ್ಕೋರಿ. ಕಾಲೇಜು, ಸ್ಟೇಟು, ಅಪ್ಟೆಂಡ್ ಮಾರ್ಕ್ಸು, ಕೋರ್ಸು ಎವ್ರಿಥಿಂಗ್ ಎಲ್ಲ ಹಾಕಿ ಸೇವ್ ಅನ್ರಿ. ಆಮೇಲೆ ನೆಕ್ಸ್ಟ್ ಏನೈತಲ್ಲ ಸೇಮ್ ಇಲ್ಲೇ ಬರ್ರಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂತೇಳಿ. ಅವಾಗ ಡಿಗ್ರಿ ತಗೋರಿ. ಫಾರ್ ಎಕ್ಸಾಂಪಲ್ ನೀವು ಯಾವ ಡಿಗ್ರಿಯನ್ನು ಮುಗಿಸಿದ್ದೀರ ಅಂತೇಳಿ. ಈಗ ಯು ಜಿ ಡಿಗ್ರಿ, ರೆಗ್ಯುಲರ್ ಡಿಗ್ರಿದವ್ರು ಇಂಜಿನಿಯರಿಂಗ್ ಏನು ಆಲ್ಮೋಸ್ಟ್ ವಿ ಟಿ ಅಂಡ್ರು ಏನು ಕಲ್ತಿರ್ತಾರೆ ಅವರೆಲ್ಲ ಯು ಜಿ ಡಿಗ್ರಿ ಒಳಗೆ ಬರ್ತಾರೆ. ಯು ಜಿ ಡಿಗ್ರಿ ತಗೋರಿ. ಯು ಜಿ ಡಿಗ್ರಿ ತೊಗೊಂಡ್ಮೇಲೆ ಸೇಮ್ ನಿಮ್ಮದೊಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಆ ರಿಜಿಸ್ಟರ್ ನಂಬರನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಹಾಗೆ ಕಾಲೇಜ್ ನೇಮು, ಸ್ಟೇಟು, ಯೂನಿವರ್ಸಿಟಿ. ನಮ್ಮದು ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಲ್ತವ್ರು ಏನಿರ್ತೈತಲ್ಲ ಆಲ್ಮೋಸ್ಟ್ ವಿ ಟಿ ಯು ಅಂಡರ್ ಕಲ್ತಿರ್ತಾರೆ. ಕೆಲವೊಂದು ಕಾಲೇಜ್ಗಳು ಆಟೋನಮಸ್ ಇರ್ತಾವೆ. ನಿಮ್ದು ಯಾವ ಯೂನಿವರ್ಸಿಟಿ ಇರ್ತೈತಿ ಆ ಯೂನಿವರ್ಸಿಟಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಏನದಲ್ಲ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿರುತ್ತಾ ಏನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತೇಳಿ ಇಲ್ಲೈತೆ ನೋಡ್ರಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಲೋಡ್ ಆಗುತ್ತೆ. ನಿಮ್ಮದು ನೆಟ್ವರ್ಕ್ ಸ್ಪೀಡ್ ಇದ್ರೆ ಜಲ್ದಿನೇ ಆಗುತ್ತೆ. ಆಯಿತಾ. ಇಲ್ಲಿ ಸ್ಪೆಷಲೈಸೇಷನ್ಸ್ ಕೋರ್ಸ್ ಅಂತ, ಇಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಒಳಗೆ ನೀವು ಯಾವ ಡಿಪಾರ್ಟ್ಮೆಂಟ್ ಹೊಂದಿದ್ದೀರಲ್ಲ ಆ ಡಿಪಾರ್ಟ್ಮೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಇರೋದ್ರಿಂದ ಸಿವಿಲ್ ಇಂಜಿನಿಯರಿಂಗ್ ಅಂತ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು ರಿಸಲ್ಟ್ ಹಾಕಬೇಕಾಗತ್ತೆ ರೀ. ಪಾಸ್ ಆಗಿದ್ದೀರಿ. ಮಾರ್ಕ್ಸ್ ಇದ್ದರೆ ಮಾರ್ಕ್ಸು, ಸಿ ಜಿ ಪಿ ಎ ಇದ್ದರೆ ಸಿ ಜಿ ಪಿ ಎ ನಿಮ್ಮದು ಏನೈತಿ ಅದು ಹಾಕ್ಬೋದು. ಇಲ್ಲಿ ಗರಿಷ್ಠ ಅಂಕಗಳು ಟೋಟಲ್ ಅಂದರೆ 1ರಿಂದ 8ನೇ ಸೆಮ್ಮಿನವರೆಗೂ ಎಷ್ಟು ಮಾರ್ಕ್ಸ್ಗಳು ಅದಾವ ಪ್ಲಸ್ ಟೋಟಲ್ ಮಾರ್ಕ್ಸಿಗೆ ನೀವು ಎಷ್ಟು ಅಪ್ಟೆಂಡ್ ಮಾಡಿದ್ದೀರ ಇವೆರಡೂ ಇಲ್ಲಿ ಹಾಕಬೇಕಾಗತ್ತೆ ನೋಡ್ರಿ. ಹಾಗೂ ಪರ್ಸೆಂಟೇಜ್ ಮತ್ತು ನಿಮ್ಮದು ಕೋರ್ಸ್ ಏನೈತಲ್ಲ ಎಷ್ಟು ಇಯರ್ ಐತಿ. ಇಂಜಿನಿಯರಿಂಗ್ ನಾರ್ಮಲಿ 4 ಇಯರ್ ಇರುತ್ತೆ, 4 ಇಯರ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಹಾಗೂ ನೀವು ಇಂಜಿನಿಯರಿಂಗ್ ಯಾವ ಇಯರ್ ಪಾಸ್ಔಟ್ ಆಗಿದ್ದೀರಿ 20, 21, 25, 26 ನೀವು ಯಾವ ಇಯರ್ ಪಾಸ್ ಆಗಿದ್ದೀರಿ ಆ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ. ಅದೆಲ್ಲ ಮಾಡ್ಕೊಂಡ್ಮೇಲೆ ಸೇವ್ ಅಂತ ಕೊಡ್ರಿ. ಸೇವ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಿಮ್ಗೆ ಕೆಳಗಡೆ ಬರುತ್ತಾ. ಈಗ ನಾನು ಫಾರ್ ಎಕ್ಸಾಂಪಲ್ ಡಿಗ್ರಿದು ಹಾಕಿದ್ದೀನಿ, ಡಿಗ್ರಿದು ಬಂದೈತಿ. ಡಿಪ್ಲೊಮಾ ಹಾಕಿದ್ದೀನಿ, ಡಿಪ್ಲೊಮಾ ಬಂದೈತಿ. ಸೊ ನಿಮ್ಮದು ಹೀಗೆ ಬರುತ್ತಾ. ನೀವು ಒಂದ್ಸಲ ಸೇವ್ ಅಂತ ಕೊಟ್ಟ ಮೇಲೆ ಇವೆರಡು ಪಿ ಯು ಸಿ ಮತ್ತು ಡಿಗ್ರಿ ಎರಡೂ ಹಾಕಿದ ಮೇಲೆ ಪ್ರೊಸೀಡ್ ಅಂತ ಕೊಡ್ರಿ. ಓಕೆ. ಸ್ಟೆಪ್ 6ನಲ್ಲಿ ಏನು ಬರ್ತಾ ಎಡಿಷನಲ್ ಕ್ಲೈಮ್ಸ್. ನೀವೇನಾದರೂ ರಿಸರ್ವೇಷನನ್ನು ಹೊಂದಿದ್ದೀರಿ. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂದರೆ ನಂಬರ್ ಆಫ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ಸ್ ಕ್ಲೈಮ್ಡ್. ನಿಮ್ಗೆ ಏನಾರ ವಯಸ್ಸಾಗಿತ್ತು ಅಂದರೆ SC ST OBC ಏನಾರೇ ಏನು ನಿಮಗೆ ಏಜ್ ರಿಲ್ಯಾಕ್ಸೇಷನ್ಸ್ ಅವೈಲೇಬಲ್ ಇರುತ್ತೆ. ಅವರು ಕೂಡ ನೀವೇನಾದರೂ ಹೊಂದಿದ್ದೀರ ಆ ಸರ್ಟಿಫಿಕೇಟನ್ನು ಇಲ್ಲಿ ಹಾಕಬೇಕಾಗತ್ತೆ. ನಾರ್ಮಲಿ ಯಾರು ಏಜ್ 40 ವರ್ಷವರೆಗೂ ಏನು ಓದೋದಿಲ್ಲ, ಹಾಗಾಗಿ ಎಲ್ಲ ನನ್ನ ಕೊಡ್ರಿ ಅಷ್ಟೇ. ವಿಶೇಷ ಚೇತನ ಮೀಸಲಾತಿಯನ್ನು ಕೋರ ಬಯಸುವವರು ಅಂದರೆ ನಿಮ್ಗೆ ಏನಾರೇ PWD ಟೈಪ್ ಆಫ್ ಡಿಸ್ಯಾಬಿಲಿಟೀಸ್ ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಅದರ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾರ್ಮಲಿ ಯಾರು ಹೊಂದಿರೋದಿಲ್ಲ ಅವರು ಎಲ್ಲ ನೋ ಅಂತ ಕೊಡ್ರಿ. ಪ್ರೊಸೀಡ್ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ರಿ ಅಷ್ಟೇ.
ನಿಮ್ದು ಏನಾರ ಇದ್ರೆ ಅಲ್ಲಿ ಹಾಕ್ಬೋದು. ಸ್ಟೆಪ್ಸ್ 7 ಏನು ಹೇಳುತ್ತೆ ಅದರ ಡೀಟೇಲ್ಸ್ ಅಂದರೆ ಹ್ಯಾವ್ ಬಿನ್ ಯು ಕನ್ವಿಕ್ಟೆಡ್ ಇನ್ ಎನಿ ಕ್ರಿಮಿನಲ್ ಕೇಸಸ್, ನಿಮ್ಮ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳು ದಾಖಲೆ ಆಗಿದ್ದಾವೇನು? ನಾರ್ಮಲಿ ಆಗಿರಲ್ಲ, ಸೊ ನೋ ಅಂತ ಕೊಡ್ರಿ. ನೆಕ್ಸ್ಟ್ ಏನಂತಿ ವೆದರ್ ಕರೆಂಟ್ಲಿ ಡಿಬಾರ್ಡೆಡ್ ಆರ್ ಬ್ಲಾಕ್ ಲಿಸ್ಟೆಡ್ ಫ್ರಮ್ KA ಆರ್ ಎನಿ ಅದರ್ ಸೆಲೆಕ್ಷನ್ ಅಥಾರಿಟೀಸ್, ಅಂದರೆ ನೀವು ಏನಾದರೂ ಸ್ಕ್ಯಾಮ್ ಮಾಡಿಕೊಂಡು ಏನಾದರೂ ಸಿಗ್ಬಿದ್ದು ಆ KA ಡಿಪಾರ್ಟ್ಮೆಂಟ್ ಅಥವಾ ಬೇರೆ ಯಾವುದಾದ್ರೂ ಅಥಾರಿಟಿದಿಂದ ಏನಾದರೂ ಬ್ಲಾಕ್ ಲಿಸ್ಟ್ನಲ್ಲಿ ಹೋಗಿದ್ರೆ ಅಂತ ಕೇಳಿದ್ದಾರೆ. ಹಾಗಾಗಿ ಸ್ಟೂಡೆಂಟ್ಸ್ ಹೋಗಿರಲ್ಲ, ಹಾಗಾಗಿ ನೋ ಅಂತ ಹಾಕ್ರಿ. ಡು ಯು ಪಾಸಸ್ ಕಂಪ್ಯೂಟರ್ ನಾಲೆಜ್, ನಿಮ್ಗೆ ಏನಾದರೂ ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅಂತ ಕೊಡ್ರಿ. ಇಲ್ಲಿ ನಿಮ್ದು ಹೈಟ್ ಕೇಳಿದ್ದಾರ, ವೇಟ್ ಕೇಳಿದ್ದಾರ, ಅದು ಎಷ್ಟೈತಿ ನಿಮ್ಮ ಪರ್ಸನಲ್ ನೀವು ಎಷ್ಟದ ಅಷ್ಟು ಹಾಕ್ರಿ. ಸ್ಟೆಪ್ಸ್ 8 ಬರುತ್ತೆ. ಸ್ಟೆಪ್ಸ್ 8ನಲ್ಲಿ ಏನೈತಿ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕೇಳಲಾಗಿತ್ತು ರೀ. ಡು ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯನ್ಸ್, ಸ್ಟೂಡೆಂಟ್ ನಿಮ್ಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಕೊಡ್ಬೋದು. ಇಲ್ಲಿ ನಮ್ಗೆ ಏನೂ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಾಗಿ ನೋ ಅಂತ ಕೊಟ್ಟಿದ್ದೀನಿ. ಪ್ರೊಸೀಡ್ ಅನ್ರಿ. ಸ್ಟೆಪ್ ನಂಬರ್ 9 ಏನು ಹೇಳುತ್ತಪ್ಪ ಅಂದ್ರೆ ಕನ್ನಡ ಎಕ್ಸಾಮ್. ಈಗ ಕರ್ನಾಟಕದಲ್ಲಿ ಒಂದು ಡಿಸೈಡ್ ಮಾಡಿದ್ದಾರೆ, ನಾವು ಕರ್ನಾಟಕ ಗೌರ್ಮೆಂಟ್ಗೆ ಎಕ್ಸಾಮ್ ಬರೀಬೇಕಪ್ಪ ಅಂದ್ರೆ ಕಂಪಲ್ಸರಿ ಕನ್ನಡ ಪೇಪರನ್ನು ನಾವು ಬರೀಲೇಬೇಕು, ಹಾಗೂ ಅದರಲ್ಲಿ ಪಾಸ್ ಆಗಲೇಬೇಕು. ನೀವು ಪಾಸ್ ಆದ್ರೆ ಅಷ್ಟೇ ನೆಕ್ಸ್ಟ್ ಎಕ್ಸಾಮಿಗೆ ನೀವು ಕ್ವಾಲಿಫೈ ಆಗ್ತೀರಿ, ಅದರ್ವೈಸ್ ನೀವು ನೆಕ್ಸ್ಟ್ ಎಕ್ಸಾಮಿಗೆ ಕ್ವಾಲಿಫೈ ಆಗಲ್ಲ. ಹಾಗಾಗಿ ನೀವೇನಾದರೂ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರ ಎಸ್ ಅಂತ ಕೊಡ್ರಿ. ಪಾಸ್ ಆಗಿದ್ದು ಎಕ್ಸಾಮ್ ಡೇಟ್ ಇರುತ್ತೆ, ಆ ಡೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೂ ಆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆಗಿದ್ದು ಒಂದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ನೀವು, ಆ ಅಪ್ಲಿಕೇಶನ್ ನಂಬರ್ ಕೂಡ ನೀವು ಹಾಕಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಪಾಸ್ ಆಗಿದ್ದರೆ. ನೀವು ಇಲ್ಲ ಇದೇ ಫಸ್ಟ್ ಟೈಮ್ ಎಕ್ಸಾಮ್ ಬರಕತ್ತೀನಪ್ಪ ಅಂದ್ರೆ ಇಲ್ಲಿ ನೀವು ನೋ ಅಂತ ಕೊಟ್ಟು ಮುಂದೆ ಹೋಗ್ಬೋದು ಅಷ್ಟೇ. ಈಗ ಸ್ಟೆಪ್ ನಂಬರ್ 10 ಡಾಕ್ಯುಮೆಂಟ್ಸ್ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ನೋಡ್ರಿ. ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಲೇಟೆಸ್ಟ್ ಫೋಟೋ ತೊಗೋರಿ. ಅದು ಸೈಜ್ ಇಲ್ಲಿ ಕೊಟ್ಟಿದ್ದಾರೆ 150/200 ಪಿಕ್ಸೆಲ್ ಅಂತೇಳಿ, ವಿತ್ ರೇಷೋನ್ ಐತಿ 3/4 ರೇಷೋನ್ ಐತಿ. ಫಾರ್ಮೆಟ್ ಏನು JPG ಇದ್ರೂ ನಡಿತೈತಿ, JPEG ಇದ್ರೂ ನಡಿತೈತಿ. ಕಾಂಪ್ರೆಸ್ಡ್ ಇರಲಿ ಬಟ್ ಗುಡ್ ಕ್ಲಾರಿಟಿ ಇರಲಿ ಅಂತ ಹೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ಮೆನ್ಷನ್ ಮಾಡಿದ್ದಾರೆ ವೈಟ್ ಆರ್ ಲೈಟ್ ಕಲರ್. ನಾರ್ಮಲಿ ವೈಟ್ ಕೇಳಿದ್ದಾರೆ ಅಥವಾ ಲೈಟ್ ಕಲರ್ ಇದ್ರೂ ನಡೀತಾ ಅಂತ ಹೇಳಿದ್ದಾರೆ. ವೈಟ್ ಕಲರ್ ಇದ್ದಷ್ಟು ಚಲೋ. ಫೈಲ್ ಸೈಜ್ ಕೂಡ ಕೊಟ್ಟಿದ್ದಾರೆ 20 KB to 50 KB ಒಳಗಡೆ ಆ ಫೋಟೋ ಇರ್ಬೇಕಂತ ಹೇಳಿದ್ದಾರೆ. ಆ ಫೋಟೋ ನೀವು ಅಷ್ಟು ಸೈಜ್ ಒಳಗೆ ಸೆಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಕೊಡ್ರಿ. ನೆಕ್ಸ್ಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ ಕೂಡ ಡೈಮೆನ್ಷನ್ ಕೊಟ್ಟಿರ್ತಾರೆ, ರೇಷೋ ಕೊಟ್ಟಿರ್ತಾರೆ. ಫೈಲ್ ಸೈಜ್ ಏನೈತಿ 10 KB to 30 KB ಅಂತೇಳಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಕಲರ್ ವೈಟ್ ಇರಲಿ, ಪೆನ್ ಕಲರ್ ಬ್ಲ್ಯಾಕ್ ಆರ್ ಬ್ಲೂ ಇಂಕನ್ನು ಯೂಸ್ ಮಾಡಂತ ಹೇಳಿದ್ದಾರೆ ನೋಡ್ರಿ. ಇವೆರಡು ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡ್ರಿ. ಈಗ ನಿಮ್ಮದು ಎಲ್ಲ ಅಪ್ಲಿಕೇಶನ್ ಹಾಕಿದ ಮೇಲೆ ಏನೈತಿಲ್ಲ, ಈಗ ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಕಾಪಿನೂ ಬರುತ್ತೆ. ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ನಿಮ್ಮದು. ಓಕೆ, ಡೌನ್ಲೋಡ್ ಆಗಿರ್ತೈತಿ, ಹೋಗಿ ನೋಡ್ಕೋಬೋದು. ಇಲ್ಲಿ ಪ್ರೊಸೀಡ್ ಕೊಂಡ್ರಿ. ಪ್ರೊಸೀಡ್ ಕೊಟ್ಟ ಮೇಲೆ ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಇಲ್ಲಿ ಅಗ್ರಿ ಅನ್ರಿ. ಫೈನಲ್ ಸಬ್ಮಿಟೆಡ್. ನೀವೇನು ಎಷ್ಟು ತನಕ ಅಪ್ ಟು 10th ಸ್ಟೆಪ್ಸ್ ಏನು ಹಾಕಿರಲಿಲ್ಲ, 10-11 ಸ್ಟೆಪ್ಸ್ ತನಕ ಅದು ಎಲ್ಲ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಫೈನಲ್ ಸಬ್ಮಿಷನ್ ಇದು ಹಾಕಿದ್ಮೇಲೆ ನಿಮ್ಗೆ ಎಡಿಟ್ ಮಾಡೋಕೆ ಬರೋದಿಲ್ಲ ರೀ. ಹಾಗಾಗಿ ಈಗ ಏನು ಹಾಕೋ ಮುಂದೆ ಆಲ್ರೆಡಿ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಂಡೇ ಹಾಕೋರಿ ಎಲ್ಲ ಅಪ್ಲಿಕೇಶನ್ನು, ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಹಾಕ್ರಿ. ಇದು ಆದಮೇಲೆ ಅಪ್ಲೈ ಫಾರ್ ಪೋಸ್ಟ್ ಅಂತ ಅನ್ರಿ ಅಷ್ಟೇ. ಅದು ಆದಮೇಲೆ ಅಪ್ಲೈ ಪೋಸ್ಟ್ ಅನ್ರಿ. ಪೋಸ್ಟ್ ಅಪ್ಲೈ ಮಾಡಿದ ಮೇಲೆ ಎಕ್ಸಾಮ್ ಕೇಳುತ್ತಾ ನಿಮ್ಗೆ ಪ್ರಿಫರೆನ್ಸಿನ, ನಿಮ್ಮದು ಎಕ್ಸಾಮ್ ಎಲ್ಲಿ ಬರೀಬೇಕಂತೇಳಿ 3 ಆಪ್ಷನ್ ಕೊಟ್ಟಿದ್ದಾರೆ ಅವರು, ಬೆಂಗಳೂರು ಅರ್ಬನ್, ಧಾರವಾಡ, ಕಲಬುರಗಿ ಅಂತೇಳಿ. ನಿಮ್ಗೆ ಯಾವುದ್ಯಾವುದು ಕಂಫರ್ಟಬಲ್ ಆಗುತ್ತಾ ಅದು ಪ್ಲೇಸನ್ನು ನೀವು ಕೊಟ್ಕೋರಿ. ಸೇವ್ ಎಕ್ಸಾಮ್ ಡಿಸ್ಟಿಕ್ ಅಂತೇಳಿ ಐತಿ, ಅಷ್ಟಾಗುತ್ತೆ. ಇಲ್ಲಿ ಪೋಸ್ಟ್ಗಳದಾವ ನೋಡ್ರಿ. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಾಗ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ non-HK ಪೋಸ್ಟ್ ಅದ. ಎಷ್ಟು 10 ಪೋಸ್ಟ್ ಅದಾವ, ಅದು ಸೆಲೆಕ್ಟ್ ಮಾಡ್ಕೋರಿ. ಆಮೇಲೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದ್ರೂ ಕೂಡ AW ಪೋಸ್ಟ್ ಅದ ರೀ. ಎಷ್ಟು 1-2 ಪೋಸ್ಟ್ ಅದಾವ AW ಪೋಸ್ಟ್.
AWಗೆ ಯಾರೇ ಪ್ರಿಪ್ರೇಷನ್ ಮಾಡೋರಿದ್ರೆ ಅದು ಹಾಕ್ಬೋದು. ಇಲ್ಲಿ ಕೂಡ ಸೇಮ್ AE ಪೋಸ್ಟ್ ಐತಿ. ಹಾಗೂ BWSSB ಒಳಗೆ AE ಪೋಸ್ಟ್, ಇಲ್ಲಿ ಕೂಡ 10 ಪೋಸ್ಟ್ಗಳು ಅದಾವ್ರಿ. ಅಂದರೆ ಎಷ್ಟು? ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ನಲ್ಲಿ 10 ಪೋಸ್ಟು, BWSSB ಒಳಗೆ 10 ಪೋಸ್ಟು. ಇನ್ ಕೇಸ್ ಯಾರಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದರೆ ಅವ್ರಿಗೆ ಎಷ್ಟು 2-3 ಪೋಸ್ಟ್ ಅದಾವೆ, ಅವರು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಏನಾದರೂ ಕಂಪ್ಲೀಟ್ ಮಾಡಿದರೆ ಅವರು ಕೂಡ ಇದು ಹಾಕ್ಬೋದು ನೋಡ್ರಿ. ಇದು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕ್ಯಾಲ್ಕುಲೇಟ್ ಅಮೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಅಮೌಂಟ್ ತೋರಿಸುತ್ತಾರೆ ನಿಮ್ದು ಎಷ್ಟಾಗುತ್ತೆ ಅಮೌಂಟ್ ಅಂತೇಳಿ. ಈ ಫಾರ್ ಎಕ್ಸಾಂಪಲ್ ನಾ ಇವೆರಡನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ 850 ರೂಪಾಯಿ ಅಂತೇಳಿ ತೋರ್ಸಕತೈತಿ. ಅದು ಕೂಡ ಇಲ್ಲಿ ತೋರ್ಸಕತೈತಿ ರೀ. ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಇದು 750 ಐತಿ, ಇನ್ನೊಂದು 100 ರೂಪಾಯಿ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ. ಇದು ಆದಮೇಲೆ ಪ್ರೊಸೀಡ್ ಫಾರ್ ಪೇಮೆಂಟ್ ಓಕೆ ಅಂತ ಕೊಡ್ತೀರಿ. ಮುಗೀತು ನೋಡ್ರಿ. ಇದು ನಿಮ್ಮದು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಇದು ನೀವು ಪೇಮೆಂಟ್ ಮಾಡಿದರೆ ಈ ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಗುತ್ತೆ ನೋಡ್ರಿ. ಇದು ಆಗಿತ್ತು KA ಬೋರ್ಡ್ದವರು ಕರೆದಂಥ ರೀಸೆಂಟ್ಲಿ BWSSB AE ಪೋಸ್ಟ್ ಆಗಿರ್ಬೋದು, ಹಾಗೂ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಲ್ಲಿ ಕರೆದಂಥ AE ಪೋಸ್ಟ್ ಆಗಿರ್ಬೋದು. ಸುಮಾರು ಯಾರೆಲ್ಲ AEಗೆ ಪ್ರಿಪ್ರೇಷನ್ ಮಾಡಕತ್ತಿರಲ್ಲ, ನಿಮ್ಗೆ 23ರಿಂದ 25 ಪೋಸ್ಟ್ಗಳು ನಿಮ್ಗೆ ಸಿಗ್ತಾವೆ ನೋಡ್ರಿ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿರಲಿ. ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ.